ನೋಡಿ ಸರಿ, ರಸ್ತೆಗೆ ಬಂದಿರುವಂಥ ಜಾಗ 4 ಎಕರೆ. ಇಲ್ಲೊಂದು ಕೃಷಿ ಹೊಂಡ ತೊಟ್ಟಿ ಮಾಡಿದ್ದಾರೆ, ಅದು ಒಡೆದು ಮಾಡಿದ್ದಾರೆ, 100ಕ್ಕೂ 100 ಮಾಡಿದ್ದಾರೆ. ಇದು ಬರ್ತದ. ಇದೊಂದು ಚಿಕ್ಕದು ಮನೆ ಮಾಡ್ಕೊಂಡಿದ್ದಾರೆ. ಊರಿಗೆ ಹತ್ತಿರ ಇರುವಂಥ ಜಾಗ ನೋಡಿ. ಇದು ಬಾಕ್ಸಾಗಿ ಸ್ಕ್ವೇರ್ ಆಗಿದೆ. ಇದು ಸೂರ್ಯನ ಕಡೆಗೆ ವಾಸ್ತುಕೋಸ್ಕರ ಜಾಗ ಇದೆ. ಇದರಲ್ಲಿ ಒಂದು 30 ಗುಂಟ ಮಾತ್ರ ಮುಂದ್ಗಡೆ ಫ್ರಂಟ್ ಇಲ್ಲ. ಆ ಕಡೆ ಮರ ಇದೆಲ್ಲ, ಆ ಮರದ ಕಡೆಗೂ ರೋಡ್ ಇದೆ. ಇದನ್ನು ಬೇಕಾದ್ರೆ ಬರೀ ಪೇಪರ್ ಕಾಣಿಸ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ನೋಡಿದೆ, ಊರಿಗೆ ಹತ್ತಿರ ಆಗಿರುವಂಥ ಜಾಗ. ಬರೀ 100 ಮೀಟ್ರ್ ತಾರ್ ರೋಡಿಂದ ಜಸ್ಟ್ ತಾರ್ ರೋಡಿಂದ 100 ಮೀಟ್ರು. ಈ ಲ್ಯಾಂಡ್ ಒಳಗಡೆ 2 ಬೋರ್ಗಲ್ ಐತೆ. ಮಳವಳ್ಳಿಯಿಂದ 13 ಕಿಲೋಮೀಟರು, ಬೆಂಗಳೂರು 113 ಕಿಲೋಮೀಟ್ರು. ಎಲ್ಲ ಫುಲ್ಲು ಶುಂಠಿ ಹಾಕಿದ್ದಾರೆ, ತರಕಾರಿ ಬೆಳೀತಾ ಇದ್ದಾರೆ. 25 KB TC ಐತೆ. 2 ಬೋರ್ಗಳಿದೆ. ಇದಕ್ಕೆ ಊರು ಕರೆಂಟ್ಗೆ ಮನೆ ಲ್ಯಾಂಡ್ ಒಳಗಡೆ ಊರು ಕರೆಂಟ್ಗೆ ಎಸ್ಟಿಮೇಟ್ ಮಾಡಿಸಿದ್ದಾರೆ. ಜಾಗ ಮಾತ್ರ ಸೂಪರ್ ಆಗೈತೆ ನೋಡಿ. ಈ ಮುಂದ್ಗಡೆ ಒಂದು 30 ಗುಂಟ ಮಾತ್ರ ಬೇರೆಯವ್ರದ್ದು. ಅದನ್ನು ಆ ರೋಡು ಇಲ್ಲಿ ಬಂದರೂ ಕೊಟ್ಟರು ಕೊಡ್ಬೋದು, ಕೊಡಲಿಲ್ಲ ಅಂದ್ರೆ ಆ ಕಡೆ ಎಂಟ್ರೆನ್ಸಲ್ಲೇ ರೋಡ್ ಐತೆ. ಅದಕ್ಕೆ ವಿಲೇಜ್ ಮ್ಯಾಪ್ ರಸ್ತೆಯಲ್ಲಿ ರೋಡು ಹಿಂಗೆ ಬಂದು ಬಾಕ್ಸಾಗಿ ಸ್ಕ್ವೇರ್ ಆಗಿದೆ. ಅದೊಂದು ಪೀಸ್ ಕೊಟ್ಟರೆ ಸ್ಕ್ವೇರ್ ಆಯಿತು ಜಾಗ. ಟೋಟಲ್ 130 ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಆಗುತ್ತಾ, ಪೆನ್ಷನ್ ಇಲ್ಲ. ಮಳವಳ್ಳಿಯಿಂದ 12ರಿಂದ 13 ಕಿಲೋಮೀಟ್ರು. ಗುಂಟೆ 130 ಹೇಳ್ತಾರೆ, ನೆಗೋಷಿಯಬಲ್ಲು. 25 KB TC, 2 ಬೋರ್ಗಲ್ಲು, ಒಂದು 100ಕ್ಕೆ 100 ಕೃಷಿ ಹೊಂಡ ತೊಟ್ಟಿ ಮಾಡಿದ್ದಾರೆ. 2 ಬೋರ್ಗಲ್ಲಂತೂ ಒಳ್ಳೆ ನೀರಿದೆ. ತಾರ್ ರೋಡಿದೆ ಜಸ್ಟ್ ಒಂದು 100-120 ಮೀಟ್ರು. ಬೆಂಗಳೂರಿಂದ 113 ಕಿಲೋಮೀಟ್ರು, ಮಳವಳ್ಳಿಯಿಂದ 13 ಕಿಲೋಮೀಟ್ರು. ತಾರ್ ರೋಡಿಂದ ಜಸ್ಟ್ 150 ಮೀಟ್ರು. ಇದೇ ಜಾಗ. ಮಣ್ಣಂತೂ ನೋಡಿ ಎಲ್ಲ ಹಿಂಗೆ ಇದೆ. ಒಳ್ಳೆ ತುಂಬ ಚೆನ್ನಾಗಿದೆ ನೋಡಿ. ರೆಡ್ ಸಾಯಲು 4 ಎಕರೆ ಬಂದಿರುವಂಥ ಜಾಗ.